ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಅನ್ಫಾರ್ಚುನೇಟ್ಲಿ ಉಪ್ಪಿಟ್ಟು ಮಾಡೋದಕ್ಕಾಗಿಲ್ಲ. ಸೊ ನಾನು, ಶ್ರೀನಿಕಾ ಮತ್ತು ನನ್ನ ತಮ್ಮ ಬಂದಿದ್ದ. ನಾವು 3 ಜನನೂ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿಂದ್ವಿ. ಮೇಘರಾಜ್ ಅವ್ರು ಬೆಳಿಗ್ಗೆ ಹೊರಗಡೆ ಹೋಗಿ ತಿನ್ಕೊಂಡು ಬಂತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ಬ್ರೆಡ್ ಜಾಮ್ ಎಲ್ಲ ಬ್ರೆಡ್ ಆಮ್ಲೆಟ್ ಆ ಥರದ್ದೆಲ್ಲ ತಿನ್ನಲ್ಲ. ಸೊ ಹಾಗಾಗಿ ಅವ್ರದ್ದು ಹೆಂಗೋ ಬ್ರೇಕ್ಫಾಸ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಧ್ಯಾಹ್ನ ಮಾಡೋಣ ಅಂತ ಅಂದ್ಕೊಂಡು ಬ್ರೆಡ್ ಆಮ್ಲೆಟ್ ತಿನ್ಕೊಂಡು ನಾನು, ಶ್ರೀನಿಕಾ ಮತ್ತು ನನ್ನ ತಮ್ಮ 3 ಜನನೂ ಝೂಡಿಯೋಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು. ಅದಾದಮೇಲೆ ಮನೆ ಹತ್ರನೇ ಒಂದು ಸಿಗ್ನೇಚರ್ ಮಾಲ್ ಓಪನ್ ಆಗಿತ್ತು. ಫುಲ್ ಸರ್ಕಲ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ಇದೆ ಇದು ಮಾಲು. ಸೊ ಅಲ್ಲಿ ಯಾವತ್ತೂ ಹೋಗಿರಲಿಲ್ಲ ನಾವು. ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಝೂಡಿಯೋದಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲಿ ಅಂತ ಅನ್ನಿಸ್ತು, ಯಾವಾಗಪ್ಪ ಅಂದರೆ ಹೊರಗಡೆ ನೋಡಿದಾಗ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಫಸ್ಟಿಗೆ ಎಂಟ್ರೆನ್ಸ್ ಎಲ್ಲ ತುಂಬ ಚೆನ್ನಾಗೇ ಇದೆ. ಇಲ್ಲಿ ಮಾಮೂಲಿ ಮಾಲ್ಸ್ಗಳಲ್ಲಿ ಏನೇನು ಇರಬೇಕೋ ಎಲ್ಲನೂ ಇದೆ ಇಲ್ಲೂ. ಅಂಥ ಸ್ಪೆಷಲ್ಲು ಅಥವಾ ಯೂನೀಕ್ ಅಂತ ಏನಿಲ್ಲ. ಬಟ್ ಅದಕ್ಕೆ ಕಿಡ್ಸ್ ಪ್ಲೇ ಏರಿಯಾ ಇತ್ತು. ಅಲ್ಲಿ ಶ್ರೀನಿಕಾನ ಆಟಾಡ್ಸೋಣ ಅಂತ ಅಂದ್ಕೊಂಡು ಹೋದೆ ನಾನು. ಈ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಪ್ಲೇ ಏರಿಯಾನು ನಾನು ಕಂಪ್ಲೀಟಾಗಿ ವೀಡಿಯೋನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದು ಆರ್ಕೆಡ್ ಮಾಲ್ ಹೆಂಗಿದೆಯೋ ಅಥವಾ ಬೇರೆ ಎಲ್ಲ ಮಾಲ್ಸಲ್ಲೂ ಅದೇ ಇರುತ್ತೆ. ಸೊ ನಾನೇನು ಅಂದ್ಕೊಂಡೆ ಅಂದರೆ iPhone 11 ಕೊಟ್ಬಿಟ್ಟು 15 ಸೀರೀಸ್ ಯಾವುದಾದ್ರೂ ತೊಗೊಳ್ಳೋಣ ಅಂತ ನೋಡೋಕ್ಕೆ ಅಂತ ಬಂದೆ. ಬಟ್ ಇಲ್ಲಿ ಕನ್ಸರ್ನ್ಡ್ ಐಫೋನ್ ಯಾರು ಇದ್ದಾರೋ ಅವರು ಲೀವಲ್ಲಿದ್ದರು. ಆಮೇಲೆ ನಾನು ಕೇಳಿದಂಥ ಇನ್ಫಾರ್ಮೇಷನ್ ನನಗೆ ಸ್ಯಾಟಿಸ್ಫೈಯಿಂಗಾಗಿ ಸಿಕ್ಕಿಲ್ಲ. ಸೊ ಕ್ರೋಮಾ ಇತ್ತಲ್ಲಿ. ಸೊ ಕ್ರೋಮಾಗೆ ಬಂದಿದ್ದೆ. ಸೊ ಅಲ್ಲಿಂದ ನೋಡಿಕೊಂಡು ಅದನ್ನೆಲ್ಲ ಮೇಲೆ ಬಂದೆ, ಝೂಡಿಯೋಗೆ ಬಂದೆ. ಮಿತ್ತು ಝೂಡಿಯೋದಲ್ಲಿ ಶಾಪಿಂಗ್ ಮಾಡ್ತಿದ್ದ. ಒಂದು ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಜಾಸ್ತಿನೇ ಇತ್ತು ಇಲ್ಲಿ. ಕಲೆಕ್ಷನ್ಸ್ ಚೆನ್ನಾಗಿತ್ತು ಝೂಡಿಯೋದಲ್ಲಿ. ಕಂಪ್ಲೀಟ್ ಒಂದು ಸತಿ ಈ ಮಾಲಲ್ಲಿ ಏನೇನು ಸ್ಟೋರ್ಸ್ ಇದೆ ಅದ್ರದ್ದೆಲ್ಲ ನಾನು ವೀಡಿಯೋ ಹಾಕಿದ್ದೀನಿ. ಒಂದು ಸತಿ ನೋಡ್ಕೊಂಡು ಬನ್ನಿ, ನಾನು ನಿಮಗೆ ಮತ್ತೆ ಸಿಗ್ತೀನಿ. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಝೂಡಿಯೋದಲ್ಲಿ. ಒಂದು ಸತಿ ಓವರ್ವ್ಯೂ ಮಾಡ್ಕೊಂಡು ಬನ್ನಿ ಝೂಡಿಯೋ ಮತ್ತು ಸ್ಟಾರ್ ಬಜಾರ್ನ.
ಸೊ ಈ ಮಾಲಲ್ಲಿ ಸ್ಮಾರ್ಟ್ ಲೈಟ್ ಬ್ರ್ಯಾಂಡು ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ಗಳು ಇಟ್ಟಿದ್ರು ಡಿಸ್ಪ್ಲೇಗೆ. ಆ್ಯಂಡ್ ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ಕಂಟೈನರ್ಸು, ಸ್ಟೋರೇಜ್, ಕಿಚನ್ ಸ್ಟೋರೇಜ್ ಐಟಮ್ಸ್ ಎಲ್ಲ ಸ್ವಲ್ಪ ಕಮ್ಮಿಗೆ ದೇ ಆರ್ ಕೋಟಿಂಗ್ ಆ್ಯಕ್ಚುಲಿ. ಆಮೇಲೆ ಕಿಡ್ಸ್ ಆ್ಯಕ್ಸಸರೀಸ್ ಆಗಿರ್ಬೋದು ಅಥವಾ ಬುಕ್ಸು, ಪೆನ್ಸಿಲ್ ಇದೆಲ್ಲನೂ ಕಮ್ಮಿಗೆ ಪ್ರೈಸೆಲ್ಲ ಇತ್ತು. ಮೋಸ್ಟ್ಲಿ ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆಯಲ್ವ ಮಕ್ಕಳುಗಳಿಗೆ, ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಆಫರ್ ಪ್ರೈಸ್ ಥರ ಬಿಟ್ಟಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಡಬ್ಬಗಳು ಎಲ್ಲನೂ ಅಷ್ಟೇ ತುಂಬ ಕಮ್ಮಿ ಪ್ರೈಸ್ಗೆ ಇತ್ತು. ಬಟ್ ಕ್ವಾಲಿಟಿ ಎಲ್ಲ ನಂಗೆ ಗೊತ್ತಿಲ್ಲ. ಪ್ಲ್ಯಾಸ್ಟಿಕ್ ನಾವು ತೊಗೊಂಡ್ರೂ ಜಸ್ಟ್ ಅಡುಗೆ ವಸ್ತುಗಳನ್ನು ಇಟ್ಕೊಂಡು ಆಮೇಲೆ ಅದನ್ನು ತುಂಬ ರಫ್ ಯೂಸೆಲ್ಲ ನಾವೇನು ಮಾಡಲ್ಲ ಅಲ್ವಾ, ಜಸ್ಟ್ ಅದನ್ನು ಸ್ಟೋರ್ ಮಾಡಿ ಏನು ಬೇಕೋ ಅದನ್ನು ಹಾಕ್ಬಿಟ್ಟು ಹಂಗೆ ಇಟ್ಬಿಡ್ತೀವಿ. ಸೊ ಯಾವುದೊಂದು ತೊಗೊಂಡ್ರೂ ನಡೆಯುತ್ತೆ. ಕೆಲವೊಬ್ಬರು ಪರ್ಟಿಕ್ಯುಲರ್ ಬ್ರ್ಯಾಂಡ್ಸು ಪರ್ಟಿಕ್ಯುಲರಾಗಿ ಹೋಗ್ತಾರೆ, ಅಂಥವರು ನೋಡಿಕೊಂಡು ಕ್ವಾಲಿಟಿ ನೋಡಿಕೊಂಡು ತೊಗೋಬೋದು. ಬಟ್ ಕರೆಂಟ್ಲಿ ಇಲ್ಲಿ ಸ್ಟಾರ್ ಬಜಾರಲ್ಲಿ ಆಫರ್ ನಡೀತಿತ್ತು. ಆಮೇಲೆ ಕಿಡ್ಸ್ ಪ್ಲೇ ಏರಿಯಾಗೆ ಬಂದ್ವಿ. ಇವ್ರ ಒಂದು ಪ್ರೈಸ್ ಡೀಟೇಲ್ಸು ಕೂಡ ನಾನು ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ನಿಮ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ನೀವು ಹೋಗ್ಬೋದು ಇಲ್ಲಿ. ಬಟ್ ಕಂಪ್ಯಾರಿಟಿವ್ಲಿ ನಾನು ಬೇರೆ ಕಡೆ ಎಲ್ಲ ನೋಡಿದ ಪ್ರಕಾರ ಇಲ್ಲಿ ತುಂಬ ಒಂಥರ ಆರ್ಟಿಫಿಷಿಯಲ್ ಅಥವಾ ಒಂಥರ ಮೆಸ್ಸಿ ಅನ್ನಿಸ್ತಿತ್ತು. ಆ್ಯಂಡ್ ಆಲ್ಸೋ ಸ್ಪೇಸ್ ಕೂಡ ತುಂಬಾ ಕಮ್ಮಿ ಇತ್ತು. ತುಂಬ ಜನ ಕೂಡ ಇದ್ದರು. ಸಂಡೇ ಅಂತ ಜನ ಜಾಸ್ತಿ ಇದ್ದರು ಏನೋ ಗೊತ್ತಿಲ್ಲ, ಬಟ್ ತುಂಬ ಜನ ಇದ್ದರು. ಆಮೇಲೆ ಇವರು ಈ ಥರ ಆರ್ಟಿಫಿಷಿಯಲ್ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಿದ್ರು ಒಳಗಡೆ, ವಿಚ್ ಇಸ್ ಲುಕಿಂಗ್ ಲೈಕ್ ಜಾತ್ರೆ ಅಂತಲೇ ಹೇಳ್ಬೋದು. ಆಮೇಲೆ ಸ್ವಿಂಗ್ ಏರಿಯಾ ಅಥವಾ ಬಾಲ್ದೆಲ್ಲ ಏನು ಹಾಕಿದಾರೋ ಅದಷ್ಟೇ, ತುಂಬ ದೊಡ್ಡದಾಗೂ ಏನಿಲ್ಲ, ವೆರಿ ಲೆಸ್ ಸ್ಪೇಸ್ ಅಂತಲೇ ಹೇಳ್ಬೋದು. ಅದಕ್ಕೆ ದೇ ಆರ್ ಚಾರ್ಜಿಂಗ್ ಫಾರ್ 500 ಫಾರ್ 1 hour. ನೀವು ಎಷ್ಟು ಅವರ್ ಬೇಕಾದರೂ ತೊಗೋಬೋದು. ಬಟ್ ತುಂಬ ಜನ ಪೇರೆಂಟ್ಸ್ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದರು ಇಲ್ಲಿ. ಅದಾದಮೇಲೆ ಇದೆಲ್ಲ ಪೇಯ್ಡ್ ಗೇಮ್ಸ್ ಇದಲ್ದ, ಬೇರೆ ಕಡೆನೂ ಇರುತ್ತೆ ಈ ಥರದ್ದೆಲ್ಲ. ಅದೇ ಬೇರೆ ಇದೇ ಬೇರೆ. ಯು ಹ್ಯಾವ್ ಟು ಟೇಕ್ ಕಾರ್ಡ್ ಇಯರ್. ಇಲ್ಲೇನಾದರೂ ಆಟ ಆಡಬೇಕು ಅಂದರೆ ನೀವು ಇಲ್ಲಿ ಕಾರ್ಡ್ನ ತೊಗೊಂಡು ಆಟ ಆಡಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಏನು ಶ್ರೀನಿಕಾ ಆಟ ಆಡಲ್ಲ. ಬಟ್ ಇಲ್ಲಿ ಯಾರೂ ಜನನೂ ಕೂಡ ಇರಲಿಲ್ಲ. ಇಲ್ಲೂ ಕೂಡ ತುಂಬ ಕಾಸ್ಟ್ಲಿ ಇತ್ತು ಪ್ರೈಸ್ ಎಲ್ಲ. ಸೊ ಅಷ್ಟೊಂದೇನು ಫಸ್ಟ್ ವಿಸಿಟಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ. ಬಟ್ ಡಿವಿನಿಟಿ ಮಾಲಲ್ಲಿ ಕಿಡ್ಸ್ ಪ್ಲೇ ಏರಿಯಾ ತುಂಬಾ ಚೆನ್ನಾಗಿದೆ. ಅದೊಂದು ವಿಶ್ ಲಿಸ್ಟಲ್ಲಿ ಇದೆ, ಶ್ರೀನಿಕನ ಕರ್ಕೊಂಡು ಹೋಗ್ಬೇಕು ಅಂತ. ಅದಾದಮೇಲೆ ಟೈಮ್ ಆಗಿಲ್ಲ ಯಾವಾಗಲೂ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ. ಎನಿವೇಸ್ ವೆಕೇಷನ್ಸ್ ಕೂಡ ಮುಗಿತಾ ಇದೆ, ಅವಳು ಸ್ಕೂಲಿಗೆ ಕೂಡ ಹೋಗಬೇಕು. ಯಾವಾಗಾದರೂ ಲಾಂಗ್ ವೀಕೆಂಡ್ ಅಥವಾ ಲಾಂಗ್ ಬ್ರೇಕ್ ಇದ್ದಾಗ ಅವಳನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಏನೋ ಈ ಥರ ಗೇಮ್ಸ್ಗಳು ಇವಳಿಗೆ ಆಡೋದಕ್ಕೆ ಗೊತ್ತಾಗೋದು ಇಲ್ಲ. ಇಫ್ ಐ ಪೇ ಆ್ಯಂಡ್ ಟೇಕ್ ದಿಸ್ ಕೈಂಡ್ ಆಫ್ ಗೇಮ್ಸ್ ಎಲ್ಲ ಅಂತ ಅನ್ನಿಸ್ತು ನನಗೆ. ಸೊ ನನಗೆ ವೆರಿ ಡಿಸಪಾಯಿಂಟಿಂಗ್ ಅನ್ನಿಸ್ತು. ವಿಚ್ ಇಸ್ ಪ್ಲೇ ಏರಿಯಾ ಚೆನ್ನಾಗೂ ಇರಲಿಲ್ಲ, ಮತ್ತು ದೇ ಆರ್ ಕಾಸ್ಟಿಂಗ್ ಸೋ ಮಚ್ ಅಂತಲೂ ಅನ್ನಿಸ್ತು. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ಲು ಶ್ರೀನಿಕಾ, ನಾನು ಅವಳನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಆಟ ಆಡಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ತುಂಬ ಬೇಜಾರು ಮಾಡ್ಕೊಂಡು ಬಂದುಬಿಟ್ಲು ವಾಪಸ್ ಮನೆಗೆ. ಹಠ ಏನೂ ಮಾಡಿಲ್ಲ, ಬಟ್ ಲಿಟ್ರಲಿ ಶೀ ಈಸ್ ಫೀಲಿಂಗ್ ವೆರಿ ಬ್ಯಾಡ್. ಯಾಕಮ್ಮ ನನ್ನನ್ನು ಕಳಿಸಿಲ್ಲ ಅಲ್ಲಿ ಆಟ ಆಡೋದಕ್ಕೆ ಅಂತಲೂ ಕೂಡ ಕೇಳ್ತಿದ್ಲು. ಸೊ ಮನೆಗೆ ಬಂದೆ, ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ನೈಟ್ಗೂ ಡಿನ್ನರ್ಗೂ ರೆಡಿ ಮಾಡಿಬಿಡೋಣ ಇವಾಗಲೇ ಅಂತ ಅಂದ್ಬಿಟ್ಟು ನಾನು ಹೀರೆಕಾಯಿ ಪಲ್ಯ, ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹೀರೆಕಾಯಿ ಪಲ್ಯನ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ಕೆಲವೊಂದು ಸಲ ಏನಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಇಲ್ಲಾಂದರೆ ಬರೀ ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಇದಕ್ಕೆ ಏನು ಅಂದರೆ ಹೀರೆಕಾಯಿ ಹೆಚ್ಚಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಶೇಂಗಾ ಮತ್ತು ಎಳ್ಳದು ಪುಡಿನೂ ಹಾಕ್ತೀನಿ. ಇವತ್ತು ಒಂದೊಂದು ಸತಿ ಒಂದೊಂದು ಥರ ಮಾಡ್ತೀನಿ. ನನಗೆ ಯಾವುದು ಹೆಂಗೆ ಮಾಡಬೇಕು ಅಥವಾ ಈಸಿಯಾಗಿ ಹೆಂಗಾಗುತ್ತೋ ಅದನ್ನು ನಾನು ಮಾಡ್ತೀನಿ. ಸೊ ಇವತ್ತು ಜಸ್ಟ್ ಆನಿಯನ್ ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡಿದ್ದೆ ಹೀರೆಕಾಯಿ ಪಲ್ಯನ. ಹೀರೆಕಾಯಲ್ಲಿ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಹೀರೆಕಾಯಿ ಬಜ್ಜಿ. ಅದು ಬಿಟ್ಟರೆ ಹೀರೆಕಾಯಿದು ಹೆಣ್ಗಾಯಿ ಅಂತ ಮಾಡ್ತಾರಲ್ವ, ಅದು ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ. ನಾರ್ಮಲ್ ಪಲ್ಯ ಆ ಥರ ಮಾಡ್ಕೊಂಡು ತಿನ್ನೋದು ತುಂಬಾ ಕಮ್ಮಿ. ಇಲ್ಲಾಂದರೆ ಉಪ್ಸಾರಿಗೆ ಏನಾದರೂ ಆಗ್ಬಿಡ್ತೀನಿ. ಈ ನಾರ್ಮಲ್ ಪಲ್ಯ ವೆರಿ ರೇರ್. ಸೊ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ನಲ್ವ, ಸೊಪ್ಪು ಇತ್ತು. ಸೊ ಹಾಗಾಗಿ ಸೊಪ್ಪು ಸಾರು ಮಾಡಿದ್ರೆ ನೆಂಚ್ಕೊಳ್ಳೋದಕ್ಕೆ ಪಲ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಸೊಪ್ಪು ಸಾರನ್ನ ನಾನು ಕೆಲವೊಂದು ಸಲ ಎಲ್ಲ ಸೊಪ್ಪು ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಈ ಸತಿ ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಲೈಕ್ ಸಬ್ಬಸಿಗೆ ಸೊಪ್ಪು ಒಂದೇ ಇತ್ತು. ಸಬ್ಬಸಿಗೆ ಸೊಪ್ಪು ಒಂದು ಹಾಕ್ಬಿಟ್ಟು ಇವಾಗ ಅದು ಪಲ್ಯ ಮಾಡ್ತಾಯಿದ್ದೀನಿ.
ಅದಾದಮೇಲೆ ನಮ್ಮ ಪಕ್ಕದ ಮನೆ ಅಕ್ಕ ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ಉಂಡೆ ಏನೋ ಮಾಡಿಸಿದ್ರು, ಅದನ್ನು ಕೊಟ್ಟಿದ್ರು ನನಗೆ. ಸೊ ಅದನ್ನು ತಿನ್ಕೊಂಡು ನಾನು ಅಡುಗೆನ ಮಾಡ್ತಾಯಿದ್ದೆ ಇವಾಗ. ಸೊ ಇಷ್ಟು ನಾನೇನೂ ಹಾಕಿಲ್ಲ ಹೀರೆಕಾಯಿಗೆ. ಇದನ್ನು ಮುಚ್ಚಿಟ್ಬಿಟ್ರೆ ಸ್ವಲ್ಪ ನೀರು ಬಿಡುತ್ತಲ್ವ, ಅದರಿಂದನೇ ಸ್ವಲ್ಪ ಏನು ಅಂದರೆ ಬೆಂದೋಗುತ್ತೆ ಹೀರೆಕಾಯಿ ಮತ್ತು ಮಸಾಲ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಅಂತ ನಾನು ಅಡಿಷ್ನಲ್ ನೀರು ಕೂಡ ಏನೂ ಹಾಕಿಲ್ಲ. ಸೊ ಇದು ಸಾಂಬಾರು, ಸಬ್ಬಸಿಗೆ ಸೊಪ್ಪಿನ ಸಾಂಬಾರು ಮಾಡಿ ರೆಡಿ ಮಾಡಿದ್ದೀನಿ. ಜೊತೆಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಇದು ನನಗೆ ಆಫ್ಟರ್ನೂನ್ ಮೆನ್ಯೂನು ಆಫ್ಟರ್ನೂನ್ ಲಂಚ್ಗೂ ಆಗುತ್ತೆ ಮತ್ತು ಡಿನ್ನರ್ಗೂ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ. ಪದೇ ಯಾರು ರೆಸ್ಟ್ ತಗೋತಾರೆ ಮಾಡ್ತಾರೆ ಅಂತ. ಅದಾದಮೇಲೆ ನೈಟು ನಾನು ಇದು ಗಸಗಸೆ ಹಾಲನ್ನ ಮಾಡ್ಕೊಂಡಿದ್ದೆ. ಶ್ರೀನಿಕಂಗೆ ನನಗೆ ಮತ್ತು ನನ್ನ ತಮ್ಮನೂ ಬಂದಿದ್ದಲ್ವ, ಅವ್ನು ಬಂದಾಗಿಂದ ಸ್ವೀಟ್ ಏನೂ ಮಾಡಿಲ್ಲ ಅಂತ ಅಂದ್ಬಿಟ್ಟು ಗಸಗಸೆ ಹಾಲು ಕೂಡ ಮಾಡ್ಕೊಂಡಿದ್ದೆ. ಸೊ ವಿಚ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಚೆಕ್ ಮಾಡಿ ಗೂಗಲಲ್ಲಿ ಪಾಪಿ ಸೀಡ್ಸ್ ಅಂತ ಹಾಕ್ಬಿಟ್ಟು ಅದರ ಹೆಲ್ತ್ ಬೆನಿಫಿಟ್ ತುಂಬಾ ಇರುತ್ತೆ. ಪಾಯಸ ಮಾಡ್ಕೊಂಡು ಕುಡಿದ್ರೆ ಯಾರಿಗೆಲ್ಲ ಇನ್ಸೋಮಿಯಾ ಇರುತ್ತೆ ಅಥವಾ ಏನು ನಿದ್ದೆ ಜಾಸ್ತಿ ಬರಲ್ಲ ಆ ಥರ ಡಿಸೀಸ್ ಎಲ್ಲ ಇರುತ್ತಲ್ವ, ಅವರು ತುಂಬಾ ಒಳ್ಳೆಯದು ಅವರು ಕುಡಿದ್ರೆ. ಶ್ರೀನಿಕಾ ಒಂದು ಲೋಟ ಫಿನಿಶ್ ಮಾಡಿ ಮತ್ತು ಇನ್ನೊಂದು ಚೂರು ಕೊಡು ಅಂತ ಹಾಕಿಸ್ಕೊಂಡು ಕುಡಿತಿದ್ದಾಳೆ. ಸೊ ದಟ್ಸ್ ಇಟ್ ಫಾರ್ ಡೇ ಗೈಸ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಗಸಗಸೆ ಹಾಲು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಐ ವಿಲ್ ಶೇರ್ ದ ರೆಸಿಪಿ. ಬಾಯ್.